ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಮತ್ತು ಹಾಲಿ ಸಂಸತ್ ಸದಸ್ಯರಾದ ರಾಹುಲ್ ಗಾಂಧಿ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಧುಗಿರಿ ತಾಲೂಕಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಕುಮಾರ್ ಗೌಡ ಅವರಿಂದ ಹಾಗೂ ಕಾಂಗ್ರೆಸ್ ಮುಖಂಡರುಗಳಿಂದ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ಹಂಚಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಎಂಎನ್ ರಫೀಕ್, ರಂಗನಾಥ್ ಬಾಗಚಿ, ಪಂಚಾಯಿತಿ ಅಧ್ಯಕ್ಷರಾದ ಭಾನುಪ್ರಿಯಾ ನಾಗರಾಜ್ ಅವರು ಮತ್ತು ಜಿಲ್ಲಾ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದ ಕರಿಯಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜು, ಮುದ್ದರಾಜು, ಶರತ್, ಜಗನ್ನಾಥ್ ಬಾಬು ಮುಂತಾದವರು ಪಾಲ್ಗೊಂಡಿದ್ದರು. ಕಣ್ಮಣಿ ಸನ್ಮಾನ್ಯ ಕೆಎನ್ ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತುಮಕೂರು ಜಿಲ್ಲೆಯಲ್ಲಿ ಅಮೃತ ಮಹೋತ್ಸವವನ್ನು ಏನಾದರೂ ಏರ್ಪಾಡು ಮಾಡಿದರೆ ಅದು ಸನ್ಮಾನ್ಯ ಬಡವರ ಬಂಧು ಕೆಎನ್ ರಾಜಣ್ಣನವ್ರದ್ದು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಸನ್ಮಾನ್ಯ ರಾಜಣ್ಣನವರು ಅವರಿಗೆ ಪಕ್ಷ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ, ಅವ್ರಿಗೆ ಒಂದೇ ಪಕ್ಷ ಒಂದೇ ಜಾತಿ ಗೊತ್ತಿರೋದು, ಅದು ಬಡವ್ರ ಪಕ್ಷ, ಬಡವ್ರ ಜಾತಿ ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ ಒಬ್ಬ ಒಳ್ಳೆಯ ವ್ಯಕ್ತಿಯ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಇಡೀ ರಾಜ್ಯದ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಕೂಡ ನಮ್ಮ ಜಿಲ್ಲೆಗೆ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಅಂತ ಕೋರ್ತಾ ಮತ್ತೊಮ್ಮೆ ದೇವರು ಸನ್ಮಾನ್ಯ ರಾಜಣ್ಣನವರಿಗೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಇನ್ನೂ ಉನ್ನತವಾದಂತಹ ಅಧಿಕಾರವನ್ನು ಕೊಟ್ಟು ಬಡವರ ಪರವಾಗಿ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂತಹ ಶಕ್ತಿ ಸಿದ್ದರಾಮಯ್ಯ ಅವ್ರಿಗೆ ಬಿಟ್ಟರೆ ರಾಜ್ಯದಲ್ಲಿ ನಮ್ಮ ರಾಜಣ್ಣ ಸಾಹೇಬ್ರಿಗಿದೆ. ಅವ್ರಿಗಿನ್ನ ಹೆಚ್ಚು ಕಾರ್ಯವನ್ನು ರೂಪಿಸ್ಕೊಡ್ಬೇಕಾಗಿ ಬಡವರಿಗೆ ಅವರು ಮತ್ತೆ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳ್ತಾ ಅವ್ರಿಗೆ 75ನೇ ಅಮೃತ ಮಹೋತ್ಸವವನ್ನು ಶುಭಾಶಯಗಳನ್ನು ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ.